ಒಂದು ಕಾಲದಲ್ಲಿ ಸ್ನಾನ ಮಾಡಲು ನೀರನ್ನ ಬಿಸಿ ಮಾಡಲು ಉರುವಲು ಒಲೆಗಳನ್ನ ಹೆಚ್ಚಾಗಿ ಬಳಸಲಾಗ್ತಾ ಇತ್ತು. ನಂತರ ಅವರು ಅದನ್ನ ಗ್ಯಾಸ್ ಸ್ಟವ್ ಮೇಲೆ ಇರಿಸುತ್ತಾರೆ ಮತ್ತು ಈಗ ಹೆಚ್ಚಾಗಿ ಎಲೆಕ್ಟ್ರಿಕ್ ಹೀಟರ್ಗಳನ್ನ ಬಳಸಲಾಗ್ತದೆ. ಆದಾಗ್ಯೂ ಎಲೆಕ್ಟ್ರಿಕ್ ಹೀಟರ್ಗಳಿಂದಾಗಿ ನೀರನ್ನ ಬಿಸಿ ಮಾಡುವ ಮೂಲಕ ಸ್ನಾನ ಮಾಡಿದ್ರೆ ಸಾಕಷ್ಟು ಅಪಾಯವಿದೆ ಎಂದು ತಜ್ಞರು ಹೇಳ್ತಾರೆ. ಹೀಟರ್ನಲ್ಲಿರುವ ತಾಪನ ಅಂಶವು ವಿದ್ಯುತ್ ಪ್ರತಿರೋಧಕವಾಗಿದ್ದು ಇದು ಜೂಲ್ ತಾಪನದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಈ ಪ್ರತಿರೋಧಕವು ವಿದ್ಯುತ್ ಶಕ್ತಿಯನ್ನ ಉಷ್ಣ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಈ ಕಾರಣದಿಂದಾಗಿ ಅನೇಕ ಅಪಾಯಗಳು ಮತ್ತು ನಷ್ಟಗಳಿವೆ. ಈಗ ಅವು ಯಾವುವು ಎಂದು ತಿಳಿದುಕೊಳ್ಳೋಣ. ಎಲೆಕ್ಟ್ರಿಕ್ ಹೀಟರ್ಗಳಿಂದಾಗಿ ಬೆಂಕಿ ಅಪಘಾತಗಳ ಸಾಧ್ಯತೆಗಳು ತುಂಬಾ ಹೆಚ್ಚು. ನೀರಿನಲ್ಲಿ ಸರಿಯಾಗಿ ಇರಿಸಿ ಸ್ವಿಚ್ ಆನ್ ಮಾಡದಿದ್ರೆ ಅದು ಶಾರ್ಟ್ ಸರ್ಕ್ಯೂಟ್ಗೆ ಕಾರಣವಾಗುವ ಅಪಾಯವಿದೆ. ಈ ಹಿಂದೆ ಜೀವಗಳನ್ನ ಕಳೆದುಕೊಂಡ ಅನೇಕ ಘಟನೆಗಳು ನಡೆದಿವೆ. ಹೀಟರ್ ನೀರನ್ನ ತ್ವರಿತವಾಗಿ ಬಿಸಿ ಮಾಡುತ್ತದೆ. ಅಂತಹ ನೀರಿನಿಂದ ಸ್ನಾನ ಮಾಡೋದ್ರಿಂದ ಚರ್ಮದ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತದೆ. ಚರ್ಮದ ತುರಿಕೆ, ದದ್ದುಗಳು ಮತ್ತು ಸಿಪ್ಪೆ ಸುಳಿಯುವಿಕೆ ಸಂಭವಿಸಬಹುದು. ಹೀಟರ್ ಅನ್ನು ಆನ್ ಮಾಡಿದಾಗ ಕಾರ್ಬನ್ ಮೊನಾಕ್ಸೈಡ್ ನಂತಹ ಹಾನಿಕಾರಕ ಅನಿಲಗಳು ಗಾಳಿಗೆ ಬಿಡುಗಡೆಯಾಗುತ್ತವೆ. ಇವು ಉಸಿರಾಟದ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ತಲೆನೋವು ಮತ್ತು ವಾಕರಿಕೆಯಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹೆಚ್ಚು ಬಿಸಿ ನೀರಿನಿಂದ ಸ್ನಾನ ಮಾಡೋದ್ರಿಂದ ಹೃದಯಾಘಾತದ ಸಮಸ್ಯೆಗಳು ಉಂಟಾಗಬಹುದು. ಎಲೆಕ್ಟ್ರಿಕ್ ಹೀಟರ್ಗಳ ಬಳಕೆಯಿಂದಾಗಿ ವಿದ್ಯುತ್ ವೆಚ್ಚವೂ ಹೆಚ್ಚಾಗಿದೆ. ಅತಿಯಾದ ವಿದ್ಯುತ್ ಬಳಕೆಯು ಪ್ರಸ್ತುತ ಬಿಲ್ ಅನ್ನು ಹೆಚ್ಚಿಸುತ್ತದೆ. ಎಲೆಕ್ಟ್ರಿಕ್ ಹೀಟರ್ಗಳು ಸ್ವಲ್ಪ ದುಬಾರಿಯಾಗಿವೆ ಮತ್ತು ರಿಪೇರಿ ಕೂಡ ಹೆಚ್ಚಾಗಿದೆ. ಹೆಚ್ಚಿನ ಹೀಟರ್ಗಳು ದುರಸ್ತಿ ಮಾಡಬೇಕಾದ ಪರಿಸ್ಥಿತಿಗಳಿಲ್ಲ. ಅವುಗಳನ್ನು ಎಸೆದು ಹೊಸದನ್ನ ಖರೀದಿಸಿ. ಇದು ಪರಿಸರಕ್ಕೆ ಹಾನಿ ಮಾಡುವ ಪರಿಸ್ಥಿತಿಗೆ ಕಾರಣವಾಗುತ್ತದೆ. ನಿಷ್ಪ್ರಯೋಜಕ ಹೀಟರ್ ಅಂಶಗಳು ತ್ಯಾಜ್ಯದಲ್ಲಿನ ವಿಷಕಾರಿ ವಸ್ತುಗಳು ಹೆಚ್ಚಿಸುತ್ತವೆ. ಹೀಟರ್ಗಳ ಬದಲು ಪರ್ಯಾಯಗಳನ್ನು ಹುಡುಕಿ. ಕೆಲವು ಹೀಟರ್ಗಳನ್ನು ಆನ್ ಮಾಡಿದಾಗ ಅವು ದೊಡ್ಡ ಶಬ್ದವನ್ನ ಮಾಡುತ್ತವೆ. ಇವು ನಮಗೆ ತೊಂದರೆಯನ್ನ ನೀಡುತ್ತಿವೆ. ನಾವು 1000 ಗಂಟೆಗಳ ಕಾಲ ಮಲಗಿದ್ರೆ ಅದು ತೊಂದರೆಗಳಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಹೀಟರ್ಗಳು ಸ್ಫೋಟಗೊಳ್ಳುವ ಅಪಾಯವಿದೆ. ಇದು ಮನೆಯಲ್ಲಿ ಬೆಂಕಿಗೆ ಕಾರಣವಾಗಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.